ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಗಾತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಗಾತಿ ಪಾಡ್ಕ್ಯಾಸ್ಟ್ ಭಾಗ 9 ಕೇಳುವ ಮುನ್ನ. ಇಲ್ಲಿಯವರೆಗೆ ವಿಠಲಕೃಷ್ಣನಿಗೆ ತನ್ನ ಮನದಲ್ಲಿ ಅರುಣಳ ಮೇಲೆ ಪ್ರೀತಿ ಇರುವುದು ಅರಿವಾಗುತ್ತದೆ. ಕಿರಣಳ ಮದುವೆಯಲ್ಲಿ ಸಿಂಗರಿಸಿಕೊಂಡ ಅರುಣಳನ್ನು ಕಣ್ತುಂಬಿಸಿಕೊಳ್ಳುತ್ತಾನೆ. ಮಾತಾಡುವ ಅವಕಾಶಕ್ಕಾಗಿ ಕಾದು ಅದು ಆಗದಿದ್ದಾಗ ನಿರಾಶನಾಗುತ್ತಾನೆ. ಮದುವೆ ಮುಗಿದ ಮೇಲಿನ ಕೆಲಸಗಳು ವಿಶಾಲಾಕ್ಷಿ, ಸುಂದರೇಶ್ವರ್ ಮತ್ತು ಅರುಣಳ ತಾಳ್ಮೆ ಪರೀಕ್ಷಿಸಿತ್ತು. ಬೀಗರ ಕಡೆಯವರಿಗೆ ವಾಹನ ಸೌಲಭ್ಯ ಮಾಡಿ ಅವರು ಹೇಳಿದ ಕಡೆ ಕಳಿಸ್ಕೊಟ್ಟು ಮುಗಿಸೋ ವೇಳೆಗೆ ಬಹಳ ತಾಳ್ಮೆ ಕಳೆದು ಹೋಗಿತ್ತು. ಮದುವೆಯ ಸಾಮಾನು ಮನೆಗೆ ತಂದು ಸೇರಿಸೋ ವೇಳೆಗೆ ಮರುದಿನ ಮಧ್ಯಾಹ್ನವಾಗಿತ್ತು. ಮೂವರು ಬಹಳ ಬಳಲಿದ್ರು. ಸುಂದರೇಶ್ವರ್ಗೆ ಜ್ವರ ಬಂದು ವಿಶಾಲಾಕ್ಷಿಯವರು ಸಂಪೂರ್ಣ ಗಮನ ಅವರ ಕಡೆ ಹರಿಸಬೇಕಾಗಿ ಬಂದಿತ್ತು. ಮನೆಯಲ್ಲಿದ್ದ ನೆಂಟರನ್ನು ನೋಡಿಕೊಂಡು ಅವ್ರನ್ನೆಲ್ಲ ಕಳಿಸೋ ವೇಳೆಗೆ ಅರುಣ ಬಳಲಿ ಬೆಂಡಾಗಿದ್ಲು. ಮರುದಿನದ ಮೈಸೂರಿನಲ್ಲಿ ನಡೆಯುವ ಬೀಗರವತ್ನಕ್ಕೆ ಎಲ್ಲ ಸಿದ್ಧವಾಗಿ ಅತಿ ಹತ್ತಿರದ ನೆಂಟರ ಜೊತೆ ಅರುಣ ಬಸ್ನಲ್ಲಿ ಹೊರಟ್ರೆ, ಮಧುಮಕ್ಕಳ ಜೊತೆಗೆ ವಿಶಾಲಾಕ್ಷಿ, ಸುಂದರೇಶ್ವರ್ ಕಾರಲ್ಲಿ ಹೊರಟಿದ್ರು. ಬೀಗರವತ್ನಕ್ಕೆ ಬಂದವರೆಲ್ಲ ಮೈಸೂರು ಸುತ್ತ ಬರಕ್ಕೆ ಹೊರಟ್ರೆ, ಅರುಣ ಯಾವುದೇ ಸಂಕೋಚ ಇಲ್ಲದೆ ತಮಗೆ ಅಂತ ಕೊಟ್ಟ ಕೋಣೆಯಲ್ಲಿ ನೆಲದ ಮೇಲೆ ಹಾಯಾಗಿ ಮಲಗಿ ನಿದ್ದೆಗೆ ಜಾರಿದ್ಲು. ಎಲ್ಲ ತನ್ನ ಕೆಲಸವೆಂಬಂತೆ ಓಡಾಡ್ತಾ ಇದ್ದ ನಿರಂಕುಶ್ ಅವಳು ನಿದ್ದೆ ಮಾಡ್ತಾ ಇರೋದನ್ನು ನೋಡಿ ಅವಳನ್ನು ಹೋಗಿ ಎಬ್ಬಿಸಿ, ಇದೇನೋ ಹೀಗೆ ಬಂದ ಕಡೆ ಹಾಯಾಗಿ ನಿದ್ದೆ ಮಾಡೋದು, ಸೋಮಾರ್ತನ ಬಿಡಿ, ಎದ್ದು ಹೊರಗಡೆ ಬನ್ನಿ, ಕೆಲಸ ನೋಡಿ, ಇಲ್ಲಿ ನೀವು ಬಂದಿರೋದು ನಿದ್ದೆ ಮಾಡೋಕ್ಕಲ್ಲ, ಎಲ್ಲರ ಜೊತೆ ಬೆರೆತು ಪರಿಚಯ, ವಿಚಾರ ವಿನಿಮಯ, ಕೈಲಾದ ಸಹಾಯ ಕೆಲಸ ಎಲ್ಲ ಮಾಡೋಕ್ಕೆ ಅಂತ ವ್ಯಂಗ್ಯವಾಡಿದ್ದ. ತನ್ನನ್ನು ನಿದ್ದೆಯಿಂದ ಎಬ್ಬಿಸಿದ್ದಕ್ಕೆ ಅಪಾರ ಕೋಪಗೊಂಡಿದ್ದ ಅರುಣ ಬಳಲಿಕೆ ಮತ್ತು ಹೀಯಾಳಿಕೆಯಿಂದ ರೋಸಿ ಹೋಗಿ ಅದ್ಯಾವ ಗಳಿಗೆಯಲ್ಲಿ ತಾಳ್ಮೆ ಕಳ್ಕೊಂಡ್ಲೋ. ಅರುಣಳ ಬಾಯಿಂದ ಅಂತೂ ಮಾತು ಜಾರಿಯೇ ಹೋಗಿತ್ತು. ಹಾಯಾಗಿ ನಿದ್ದೆ ಮಾಡೋಕ್ಕೆ ನನಗೇನು ಮಂಚವೇ, ಹಾಸಿಗೆ ಇಲ್ಲ, ನಿಶ್ಶಬ್ದ ಏಕಾಂತ ಜಾಗವೇ, ಕುಳಿತಷ್ಟು ಜಾಗದಲ್ಲೇ ಕಾಲು ಮಡಚಿ ಕಣ್ಮುಚ್ಚಿದ್ದು, ಅದಕ್ಕೆ ಅಷ್ಟ್ಯಾಕೆ ಅಸೂಯೆ ಪಡ್ತೀರಿ ನೀವು? ಇಲ್ಲಿ ನಾವು ನಿಮ್ಮ ಅತಿಥಿಗಳು. ಇದುವರೆಗೆ ನಾವು ನಿಮ್ಮ ತಯಾರಿಗಳಲ್ಲಿ ಯಾವುದೇ ದೂರು ಮಾಡಿಲ್ಲ ಅಲ್ವಾ? ನೀವು ಮದುವೆಯಲ್ಲಿ ಕ್ಷಣ ಕ್ಷಣಕ್ಕೂ ಬಂದು ಹೇಳ್ದಂತೆ ನಾನೇನು ಹೇಳ್ತಾ ಇಲ್ಲ ಅಲ್ವಾ? ನಾವು ನಿಮ್ಮ ಅತಿಥಿಗಳು, ನೀವು ನಮಗೆ ಉಪಚಾರ ಮಾಡೋಕ್ಕೆ ಕರೆದಿರೋದು. ನಾವು ಮಾಡಿದ್ದೆಲ್ಲ ಆಯ್ತಲ್ವಾ? ಇದು ಬೀಗರಿಗೆ ಕೊಡ್ತಾ ಇರೋ ಔತಣ ಅಲ್ವಾ? ನೀವು ಮಾಡೋದನ್ನು ಬಿಟ್ಟು ವ್ಯಂಗ್ಯ ಯಾಕೆ ಆಡ್ತೀರಿ? ನನಗೆ ನಿಮ್ಮ ನಡವಳಿಕೆ ಅರ್ಥನೇ ಆಗ್ತಿಲ್ಲ. ನಾವೇನು ಕೆಲಸ ಮಾಡಬೇಕಿಲ್ಲಿ? ಕೆಲಸ ಮಾಡಿನೇ ಊಟ ಮಾಡಬೇಕಾ ಹೇಗೆ? ಕೇಳೇ ಬಿಟ್ಟಿದ್ಲು ಅರುಣ. ನಿರಂಕುಶ್ ಅಹಂಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಮದುವೆ ಮನೆಯಲ್ಲಿ ನಡೆದ ಕೆಲವಕ್ಕೆ ಈ ಮಾತುಗಳನ್ನು ಸೇರಿಸಿ ದೊಡ್ಡ ಧ್ವನಿಯಲ್ಲಿ ಮಾತಾಡತೊಡಗ್ದ. ಮಾತಲ್ಲಿ ಮರ್ಯಾದೆ ಇರಲಿ, ನಾನೇನು ಕೆಲಸ ಮಾಡಿ ಊಟ ಮಾಡಿ ಅಂತ ಹೇಳಲಿಲ್ಲ, ಸೋಮಾರ್ತನ ಬಿಟ್ಟು ಓಡಾಡಿ ಎಂದಿದ್ದಷ್ಟೇ. ಅದಕ್ಕೆ ಇಲ್ಲ ಸಲ್ಲದ ಮಾತುಗಳೇಕೆ? ನೀವು ಮದುವೆಯಲ್ಲಿ ಮಾಡಿದ್ದನ್ನೆಲ್ಲ ನಾವು ಎಲ್ಲರೆದುರಿಗೆ ಸಹಿಸ್ಕೊಂಡ್ವು. ಈಗ ನಮ್ಮ ಒಂದು ಮಾತಿಗೆ ಹದ್ದು ಮೀರಿ ಮಾತಾಡೋದು ಸುಸಂಸ್ಕೃತರ ಲಕ್ಷಣ ಅಲ್ಲ. ಹೆಣ್ಮಕ್ಳಿಗೆ ಇಷ್ಟು ಬಾಯಿ ಇರಬಾರ್ದು. ಪ್ರಾರಂಭದಲ್ಲೇ ಹೀಗಾದರೆ ಇನ್ನು ಮುಂದೆ ಹೇಗೆ? ಅಪ್ಪ ಅಮ್ಮ ಮಕ್ಕಳಿಗೆ ಸರಿಯಾಗಿ ರೀತಿ ನೀತಿ ಕಲಿಸ್ಬೇಕು. ಇಲ್ಲದೇ ಇದ್ದರೆ ಹೋದ ಕಡೆಯಲ್ಲೆಲ್ಲ ಹೀಗೆ ಅವಮಾನ ಪಡಬೇಕಾಗತ್ತೆ ಅಂತ ಒಂದಕ್ಕೆ 10 ಸೇರಿಸಿ ಎಲ್ಲರೆದುರು ದೊಡ್ಡ ರಂಪ ಮಾಡಿದ ನಿರಂಕುಶ್. ಆ ಮಾತುಗಳು ಒಂದಕ್ಕೆ 10 ಆಗಿ ಕ್ಷಣದಲ್ಲಿ ಎಲ್ಲರಿಗೂ ಮುಟ್ಟಿತ್ತು. ಹುಡುಗನ ತಂದೆ ತಾಯಿಯರ ಅನುಪಸ್ಥಿತಿಯಲ್ಲಿ ಎಲ್ಲರೂ ತಲೆಗೊಂದು ಮಾತಾಡೋರೇ ಆದರು.
ಅಲ್ಲಿ ನಿಜವಾಗಿ ಏನು ನಡೀತು ಅಂತ ತಿಳಿಯೋ ತಾಳ್ಮೆ ವಿಶಾಲಾಕ್ಷಿ ಸುಂದರೇಶ್ವರ್ ಇಬ್ಬರಿಗೂ ಇರಲಿಲ್ಲ. ತಪ್ಪು ಒಪ್ಪುಗಳಿಗಿಂತ ಸಮಯ ಸಂದರ್ಭ ನೋಡದೆ ಮಾತಾಡಿದ ಮಗಳ ಮೇಲೆ ಎಲ್ಲಿಲ್ಲದ ಕೋಪಗೊಂಡ ಸುಂದರೇಶ್ವರ್ ಮಗಳನ್ನು ಎಲ್ಲರೆದುರಿಗೆ ಚೆನ್ನಾಗಿ ಬೈದರು. ಮೊದಲ ಮಗಳ ಬದುಕಿನ ಪ್ರಾರಂಭದಲ್ಲೇ ಕರಿ ಚುಕ್ಕೆ ಆಗಬಾರ್ದು ಅಂತ ನಿರಂಕುಶ್ನ ಕ್ಷಮೆ ಕೇಳು, ಅವ್ರು ಹೇಳಿದ ಸರಿ, ಹಗಲು ಹೊತ್ತು ಮಲಗೋದು ಯಾತಕ್ಕೆ, ಆ ಹುಡುಗನ್ನ ಕ್ಷಮೆ ಕೇಳು ಅಂತ ಒತ್ತಾಯಿಸಿದ್ರು. ತಕ್ಷಣ ಅಪ್ಪನ ಮಾತಿಗೆ ಬಗ್ಗದ ಅರುಣ, ಅವ್ರು ಮಾಡಿದ ಸರಿನಾ, ನಾನು ಕ್ಷಮೆ ಕೇಳೋ ಅಂಥದ್ದೇನೂ ಮಾತಾಡಿಲ್ಲ ಅಂತ ಎದುರು ಮಾತಾಡಿದ್ಲು. ಅವಳು ತನ್ನ ತಪ್ಪಿಲ್ಲ, ನಡೆದದ್ದು ಏನು ಅಂತ ಹೇಳಕ್ಕೆ ಹೊರಟಾಗ ಸುಂದರೇಶ್ವರ್ಗೆ ಕೋಪ ನೆತ್ತಿಗೇರಿತ್ತು. ಕಿರಣಳ ಬದುಕಿನ ಪ್ರಾರಂಭದಲ್ಲೇ ಇದೆಂಥ ಪರೀಕ್ಷೆ. ಅರುಣಳ ತಪ್ಪು ಒಪ್ಪುಗಳನ್ನು ತರ್ಕಿಸುತ್ತಾ ನಿಲ್ಲುವಂತಿರಲಿಲ್ಲ. ಆ ಸಂದರ್ಭವನ್ನು ಅಲ್ಲಿಗೆ ಕೊನೆಗೊಳಿಸಿ ಹೇಗಾದರೂ ತಿಳಿಗೊಳಿಸಬೇಕಿತ್ತು ಸುಂದರೇಶ್ವರ್ಗೆ. ಅರುಣ, ಹೇಳ್ದಷ್ಟು ಮಾಡು, ಕ್ಷಮೆ ಕೇಳು, ಇಲ್ಲದೇ ಇದ್ದರೆ ನೀನಿಲ್ಲಿ ಇವ್ರ ಮನೇಲಿ ಒಂದು ಕ್ಷಣ ಕೂಡ ಇರೋದು ಬೇಡ, ಹೊರಡು, ನಾವು ಬಂದ ಕಾರಲ್ಲೇ ತಕ್ಷಣ ಹೊರಟು ಹೋಗೋ ಮನೆಗೆ ಅಂದಾಗ ಕಿರಣಳಿಗೂ ಹೇಳದೆ ಹಿಂತಿರುಗಿಯೂ ನೋಡದೆ ಕಾರಿನಲ್ಲಿ ಕೆಲವು ಸಾಮಾನುಗಳನ್ನು ತುಂಬಿಕೊಂಡು ನಿಂತೋಳು ನಿಂತಂತೆಯೇ ಹೊರಟು ಹೋದಳು ಅರುಣ ಎಲ್ಲರ ಎದುರಲ್ಲಿ ಬಯಸಿಕೊಂಡಿದ್ದು ನಿರಂಕುಶ್ಗೆ ಜಯ ಸಾಧಿಸಿದಂತೆ ಅನಿಸಿದ್ರು. ಅವಳು ಅವನನ್ನು ಕ್ಷಮೆ ಕೇಳದೆ ಹೊರಟೇ ಹೋಗಿದ್ದು ನಿರಾಸೆಯಾಗಿತ್ತು. ಅರುಣ ತಿರುಗಿ ಕೂಡ ನೋಡದೆ ಹೊರಟೇ ಹೋದಾಗ ವಿಶಾಲಾಕ್ಷಿಯವರ ಕಣ್ಣಲ್ಲಿ ನೀರು, ಸುಂದರೇಶ್ವರ್ ಮನಸ್ಸಿನಲ್ಲಿ ವಿಷಾದ ತುಂಬಿತ್ತು. ತಾವೆಷ್ಟೇ ಎಚ್ಚರ ವಹಿಸಿ ಇಷ್ಟೆಲ್ಲ ಮಾಡಿದ್ರೂ ಕೊನೆಗೂ ಕೊಂಕು ಮಾತು ತಪ್ಪಲಿಲ್ಲವಲ್ಲ ಅಂತ ಬೇಸರವಾಯಿತು ಅವರಿಗೆ. ಅಕ್ಕನ ಮದುವೆಗೆ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಓಡಾಡಿದ ಅರುಣಳಿಗೆ ಇವರೆಲ್ಲ ಕೊಟ್ಟ ಉಡುಗೊರೆ ಎಂತಹದು ಅಂತ ದುಃಖವಾಯಿತು. ಇದೆಲ್ಲ ಮುಗಿದ ಮೇಲೆ ಬಂದ ಅಳಿಯ ಮತ್ತವನ ತಂದೆ ತಾಯಿ ವಿಶಾಲಾಕ್ಷಿ ಸುಂದರೇಶ್ವರ್ಗೆ ಸಮಾಧಾನ ಹೇಳಿದ್ರು. ನಮ್ಮ ಅನುಪಸ್ಥಿತಿಯಲ್ಲಿ ನೀವು ಅರುಣಳನ್ನು ಕಳಿಸಬಾರ್ದಾಗಿತ್ತು, ಆ ಹುಡುಗ ಸ್ವಲ್ಪ ಹಾಗೆ, ತಪ್ಪು ತಿಳಿಬೇಡಿ ಅಂತ ಸಾಂತ್ವನ ಮಾಡಿದರು. ಅವರು ಏನೇ ಕಾರಣ ಸಮಜಾಯಿಷಿಗಳನ್ನು ಹೇಳಿದರು. ಆಮೇಲೆ ವಿಶಾಲಾಕ್ಷಿ ಸುಂದರೇಶ್ವರ್ಗೆ ಅಲ್ಲಿ ಸಮಾಧಾನವಾಗಿ ಇರೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಈಗ ಆಗಿದ್ದಾಯಿತು, ಇನ್ನು ಅವರ್ಯಾರು ನಿಮ್ಮ ತಂಟೆಗೆ ಬರದಂತೆ ನೋಡ್ಕೋತೀವಿ ಅಂದವರು ಹಾಗೆ ನಡ್ಕೊಂಡಿದ್ರು ಕೂಡ. ಒಳಗೇನು ನಡೆಯಿತೋ ನಿರಂಕುಶ್ ಮಾತ್ರ ಮುಖ ಊದಿಸ್ಕೊಂಡೇ ಇದ್ದ. ಊಟ ಉಪಚಾರಗಳನ್ನ ಸ್ವಲ್ಪ ಚೆನ್ನಾಗೇ ತಗೊಂಡ. ವಿಶಾಲಾಕ್ಷಿ ಸುಂದರೇಶ್ವರ್ಗೆ ಅರುಣ ಹೊರಟು ಹೋದ್ಮೇಲೆ ಅಲ್ಲಿ ಅಂಥ ಸಮಾಧಾನವೇನೂ ಇರದೇ ಇದ್ದರೂ ಹೆಣ್ಣು ಕೊಟ್ಟಿದ್ದೀವಿ ಅನ್ನೋ ಜವಾಬ್ದಾರಿಯಿಂದ ತಾಳ್ಮೆಯಿಂದ ಅಲ್ಲೇ ಇದ್ದು ಊಟ ಮಾಡಿ ಸಂಜೆ 4 ಗಂಟೆಗೆಲ್ಲ ಹೊರಡ್ತೀವಿ ಅಂತ ಹೊರಟರು. ಅವರೆಲ್ಲ ಹೊರಟಾಗ ಕಿರಣ ಮಾತ್ರ ದೂರದಲ್ಲಿ ನಿಂತು ಕಣ್ತುಂಬಿ ಅಪ್ಪ ಅಮ್ಮರಿಗೆ ಕೈ ಬೀಸಿದ್ದಳು. ಅವಳಿಗೆ ಇಷ್ಟು ದಿನ ಎಂದೂ ಇಂತಹ ಸಂದರ್ಭ ಒದಗಿಯೇ ಇರಲಿಲ್ಲ. ತಪ್ಪನ್ನು ನಿಷ್ಠೂರವಾಗಿ ಎತ್ತಿ ತೋರಿಸಿ ಖಂಡಿಸ್ತಾ ಇದ್ದ ಕಿರಣ ಕೂಡ ಬದಲಾದ ಪರಿಸ್ಥಿತಿಗೆ ಹೊಂದಿಕೊಳ್ಳಲೇಬೇಕಾಗಿದ್ದರಿಂದ ಮೌನವಾಗಿ ಒಂದು ಕಡೆ ನಿಂತಿದ್ಲು. ಅಳಿಯ ಪ್ರಣವ್ ಮಾತ್ರ ತನ್ನ ಅತ್ತೆ ಮತ್ತು ಮಾವನವರಿಗೆ ಧನ್ಯವಾದ ತಿಳಿಸಿದ್ದಲ್ಲದೆ ಔತಣ ಮಾಡಿ ಸಂತೋಷ ಪಡಿಸಬೇಕಾದ ಸಂದರ್ಭ ಬದಲಾಗಿ ಈ ರೀತಿ ಆಗಿದ್ದಕ್ಕೆ ಕ್ಷಮೆಯನ್ನು ಕೇಳಿದ್ದ. ಬಸ್ಸು ಭಾರವಾದ ಮನಸ್ಸುಗಳನ್ನು ಹೊತ್ತು ಹಿಂದಿರುಗಿ ಹೊರಟಿತ್ತು. ಯಾವುದೋ ಕಾರಣಕ್ಕೆ ಸೂಟ್ ಕೇಸ್ ತೆಗೆದ ಸುಂದರೇಶ್ವರು ಗಾಬರಿಯಾದರು. ಮಗಳನ್ನು ಬೈದು ಕಳಿಸಿದಾಗಿನ ಕೋಪ ಈಗ ಕಣ್ಣಲ್ಲಿ ನೀರಾಗಿ ಕಾಣಿಸ್ಕೊಂಡಿತ್ತು. ನೋಡು ವಿಶಾಲು, ಅವಳ ಪರ್ಸು, ಮನೆ ಬೀಗದ ಕೈ ಎಲ್ಲ ಇಲ್ಲೇ ಇದೆ. ಅವಳು ಬೆಂಗಳೂರು ತಲುಪಿದ್ರೂ ಮನೆ ಬೀಗದ ಕೈ ಇಲ್ಲದೆ, ಹಣ ಇಲ್ಲದೆ ಏನು ಮಾಡ್ತಾಳೆ ಹೇಳು? ಇಷ್ಟೆಲ್ಲ ಅಕ್ಕನ ಮದುವೆಗೆ ಓಡಾಡಿದ್ದಕ್ಕೆ ಅವಳಿಗೆ ಒಳ್ಳೆಯ ಉಡುಗೊರೆನೇ ಸಿಕ್ಕಿದೆ ಅಂತ ನೊಂದ್ಕೊಂಡ್ರು. ಏನಾದರೂ ಆಗಲಿ, ನೀನು ಮೊದಲು ಮನೆ ಹತ್ರ ಇಳಿದ್ಬಿಡು, ಅಲ್ಲೇ ಎಲ್ಲಾದರೂ ಇರ್ತಾಳೆ ಅಂತ ಅವರೇ ಹೆಂಡತಿಗೆ ಸಮಾಧಾನ ಮಾಡಿದ್ರು. ಇಬ್ಬರ ಹೃದಯಗಳು ಮಗಳಿಗಾಗಿ ಮಿಡಿದಿತ್ತು. ಬಂದ ನೆಂಟರನ್ನೆಲ್ಲ ಅವರವರ ಮನೆ ಬಳಿ ಇಳಿಸಿ ಸುಂದರೇಶ್ವರ್ ಮನೆ ಬಳಿ ಬರೋ ವೇಳೆಗೆ ರಾತ್ರಿ 9 ಗಂಟೆ ದಾಟಿತ್ತು. ವಿಶಾಲಾಕ್ಷಿ ಆಗಲೇ ಅತ್ತಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಪತಿಯನ್ನು ಕಂಡೊಡನೆ ವಿಶಾಲಾಕ್ಷಿಯವರ ಕಣ್ಣಲ್ಲಿ ನೀರುಕ್ಕಿತು. ಅರುಣ ಇನ್ನೂ ಮನೆಗೆ ಬಂದಿಲ್ಲ. ಟ್ರಾವೆಲ್ ಏಜೆಂಟ್ಗೆ ಫೋನ್ ಮಾಡಿದ್ದೆ. 7 ಗಂಟೆಗೆ ಕಾರನ್ನು ಹಿಂದಿರುಗಿಸಿದ್ದಾಳೆ. ಸಾಮಾನೆಲ್ಲ ವಾಚ್ಮನ್ ರೂಮ್ನಲ್ಲಿ ಹಾಕಿ ಬೀಗ ಹಾಕಿದ್ದಾಳೆ.
ಹೇಳಿದ ಎಲ್ಲ ಕೆಲಸನೂ ಮಾಡಿದಾಳೆ. ಆದರೆ ಅವಳೇ ಎಲ್ಲೂ ಇಲ್ಲ ಅಂತ ಜೋರಾಗಿ ಅಳಲೇ ಪ್ರಾರಂಭಿಸಿದ್ರು ವಿಶಾಲಾಕ್ಷಿ. ಸುಂದರೇಶ್ವರ್ಗೆ ಮದುವೆ ಬಳಲಿಕೆ ಎಲ್ಲ ಒಮ್ಮೆಲೆ ಆವರಿಸಿಕೊಂಡಂತಾಯಿತು. ಛೇ, ಅವಳನ್ನು ಮೊದಲಿನಿಂದಲೂ ಬೇರೆಯವರ ಕಾರಣಗಳಿಗೆ ಬೈದಿದ್ದಾಯಿತು. ಕಿರಣಗಳನ್ನು ನೋಡ್ಕೊಂಡ ಥರ ಅರುಣಳನ್ನು ನಾವು ನೋಡ್ಕೊಳ್ಳಿಲ್ವೋ ಏನೋ ಅಂತ ಅವರ ಮನಸ್ಸಿಗೆ ಅಪರಾಧಿ ಭಾವ ಕಾಡತೊಡಗಿತು. ಈ ಮದುವೆಗೆ ಸತತ 2 ತಿಂಗಳಿಂದ ಕೆಲಸ ನಡೆದಿದೆ. ಅದರಲ್ಲಿ ಸಿಂಹ ಪಾಲು ಅರುಣಳದೆ. ಅದ್ಯಾವನೋ ಒಂದು ಮಾತಂದ ಅಂತ ತಾಳ್ಮೆ ಕಳೆದುಕೊಳ್ಳದೆ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಇದೆಲ್ಲ ಆಗ್ತಾನೇ ಇರಲಿಲ್ಲ. ಎಲ್ಲಿ ಹೋದೆ ಮಗಳೇ ಅಂತ 2 ಹೃದಯಗಳು ರೋಧಿಸಿದ್ವು. ಎಲ್ಲೇ ಇದ್ದರೂ ಇಷ್ಟು ಹೊತ್ತಿಗೆ ಮನೆಗೆ ಬರಬೇಕಾಗಿತ್ತು. ಈಗ ಬರ್ತಾಳೆ, ಆಗ ಬರ್ತಾಳೆ ಅಂತ ಇನ್ನೂ 1 ಗಂಟೆ ಕಾಲ ಕಾದಿದ್ದೇ ಬಂತು. ಮಗಳ ಸುಳಿವೇ ಇಲ್ಲ. ಮನೆ ತುಂಬ ಮದುವೆ ಸಾಮಾನುಗಳು ಹರಡು ಬಿದ್ದಿದೆ. ಸುಂದರೇಶ್ವರು ಒಂದಾದ ಮೇಲೆ ಒಂದರಂತೆ ಫೋನ್ ಮಾಡ್ತಲೇ ಇದ್ದಾರೆ. ಎಲ್ಲ ಕಡೆಯಿಂದಲೂ ನಕಾರಾತ್ಮಕ ಉತ್ತರವೇ. ಒಂದಿಬ್ಬರು ಅತಿ ಸಂಶಯ, ಕೆಟ್ಟ ಕುತೂಹಲ ವ್ಯಕ್ತಪಡಿಸಿದಾಗ ಫೋನ್ ಮಾಡೋದನ್ನು ನಿಲ್ಲಿಸಿ ಬಂದು ಸುಂದರೇಶ್ವರ್ ಸೋಫಾದಲ್ಲಿ ಕುಸಿದು ಕುಳಿತರು. ಅವರಿಗೆ ಸತ್ತ ಅವರ ಅಮ್ಮನ ನೆನಪಾಯಿತು. ಅಮ್ಮ, ನಿನ್ನ ಥರ ನಾವು ನಿನ್ನ ಮೊಮ್ಮಗಳನ್ನ ನೋಡ್ಕೊಳ್ಳಿಲ್ಲ. ನೀನು ಹೊಟ್ಟೋದ ಮೇಲೆ ಅವಳು ಬಹುಪಾಲು ಒಂಟಿನೇ ಆಗೋದ್ಲು. ಅವಳನ್ನು ಅವಳೇ ನೋಡಿಕೊಂಡ್ಳು. ಈಗ ಅದಕ್ಕೆ ಬೆಲೆ ನೋಡು. ನಾವು ಕಟ್ಟಬೇಕಾಗಿದೆ. ಯಾರದೋ ಮನೆ ಬಂಗಾರದ ದೀಪ ಅಂತ ಎತ್ತಾಡಿಸ್ದೆ. ಮುದ್ದನಿಂದ ಸಾಕಿದೆ. ಒಬ್ಬಳನ್ನು ಒಳ್ಳೆಯ ಮನೆಯ ನೆಲೆ ತಲುಪಿಸಿದ ನೆಮ್ಮದಿ ಹಿಂದೆಯೇ ಈ ಕಷ್ಟ ಬಂದಿದೆ. ಅಮ್ಮ, ನೀನಿರಬೇಕಾಗಿತ್ತು ಈಗ ಅಂತ ಅವರ ಮನಸ್ಸು ರೋದಿಸ್ತು. ಅದ್ಯಾಕೋ ಅಮ್ಮನ ಫೋಟೋ ಶಾಂತವಾಗಿ ಸುಂದರೇಶ್ವರ್ ಅವರನ್ನೇ ದಿಟ್ಟಿಸ್ತಾ ಇರುವಂತೆ ಅನ್ನಿಸಿತ್ತು ಅವ್ರಿಗೆ. ನಿನ್ನ ತಪ್ಪು ನೀನು ತಿಳ್ಕೊಂಡು ಮುಂದೆ ಅದೇ ಪುನರಾವರ್ತನೆ ಆಗದಂತೆ ನೋಡಿಕೊಂಡ್ರೆ ಸಾಕು ಅನ್ನುವಂತಿತ್ತು ಅವರ ಆ ಫೋಟೋದ ಮುಖ. ರಾತ್ರಿ 11 ಸಮೀಪಿಸ್ತಾ ಇದ್ದರೂ ಮಗಳು ಬರದೇ ಇದ್ದಿದ್ದು ಅವರಿಬ್ಬರಿಗೆ ದಿಕ್ಕೇ ತೋಚದಂತಾಯಿತು. ಇದ್ದಕ್ಕಿದ್ದಂತೆ ವಿಶಾಲಾಕ್ಷಿ ಲಘು ಬಗೆಯಿಂದ ಎದ್ರು. ಅವಳು ಇನ್ನೆಲ್ಲಿ ಹೋಗಿರ್ತಾಳೆ? ಆ ಹಿಂದಿನ ಮನೆ ಆಂಟಿ ಮನೆಯಲ್ಲಿ ಇರ್ತಾಳೆ. ಬನ್ನಿ, ಹೋಗಿ ಕರ್ಕೊಂಡು ಬರೋಣ. ಫೋನ್ ಮಾಡೋದು ಬೇಡ, ನಾವೇ ಹೋಗೋಣ ಅಂತ ಮನೆ ಕೀಲಿ ಕೈ ಹಿಡಿದು ನಡೆದೇ ಬಿಟ್ಟರು. ಆ ಸ್ಥಿತಿಯಲ್ಲಿ ಸುಂದರೇಶ್ವರ್ಗೂ ಸಂತೋಷ ಆಯಿತು. ಈ ವಿಚಾರ ಮೊದಲೇ ನಮಗೆ ಹೊಳೆಯದೇ ಇದ್ದಿದ್ದಕ್ಕೆ ಅವರನ್ನು ಅವರೇ ಬೈಕೊಂಡ್ರು. ಸಂಪೂರ್ಣ ಆಶಾಭಾವನೆಯಿಂದ ಇಬ್ಬರು ಮನೆಯಿಂದ ಹೊರಟು ಅವ್ರ ಮನೆ ಗೇಟ್ ಹತ್ರ ನಿಂತಿದ್ರು. ಮನೆ ಬಿಟ್ಟಾಗಿನ ಧೈರ್ಯ ಅವ್ರ ಮನೆ ಗೇಟಿನ ಬಳಿ ಬಂದಾಗ ಇಲ್ಲವಾಗಿತ್ತು ಇಬ್ಬರಿಗೂ. ಒಳಗೆ ನಿಶ್ಶಬ್ದವಾಗಿತ್ತು. ಅದು ಮನಸ್ಸಿಗೆ ಅಳುಕನ್ನು ತಂದಿತ್ತು. ಅವಳು ಇಲ್ಲೂ ಇಲ್ಲದೇ ಇದ್ದರೆ ಅಂತ ಯೋಚಿಸೋಕ್ಕೆ ಭಯ ಆಯಿತು ಇಬ್ಬರಿಗೂ. ಅವರೆದುರಲ್ಲಿ ಅವಳನ್ನು ಒಳ್ಳೆ ಮಾತಾಡಿ ಕರ್ತರೋದು ಹೇಗೆ ಅಂತ ಯೋಚಿಸ್ತಾ ಅವರ ಮನೆ ಗೇಟಿನ ಬಳಿಯೇ ನಿಂತರು. ಗೇಟನ್ನು ತೆರೆದರೂ ಆದರೂ ಒಳಗೆ ಹೋಗದೆ ಅಲ್ಲೇ ನಿಂತರು. ಗೇಟಿನ ಶಬ್ದಕ್ಕೆ ಯಾರು ಅಂತ ನೋಡೋಕ್ಕೆ ವಿಠಲನೇ ಬಾಗಿಲು ತೆರೆದು ಹೊರಬಂದ. ಅವರಿಬ್ಬರಿಗೂ ಆಗ ಕಸಿವಿಸಿ ಆಯಿತು. ಏನೂ ಮಾತಾಡದೆ ಸಪ್ಪೆ ಮುಖದಿಂದ ನಿಂತ ಅವರನ್ನು ವಿಠಲ ಆ ಹೊತ್ತಿನಲ್ಲಿ ಕಂಡು ಆಶ್ಚರ್ಯವಾಯಿತು ಅವನಿಗೆ. ಅದು ಕ್ಷಣ ಹೊತ್ತು. ಅವನಿಗೆ ಅವನ ಸಂಸ್ಕಾರ ಎಚ್ಚರಿಸ್ತು. ಬನ್ನಿ ಒಳಗೆ ಅಂತ ಆಹ್ವಾನಿಸ್ದ. ಅಮ್ಮ ಬಾಯಿಲಿ, ಇವರು ಬಂದಿದ್ದಾರೆ ನೋಡು ಅಂತ ಕೂಗ್ದ. ಸುಲೋಚನಾ ಈ ರಾತ್ರಿಯಲ್ಲಿ ಬಂದವರು ಯಾರು ಅಂತ ಗಡಿಬಿಡಿಯಲ್ಲಿ ಬಾಗಿಲಿಗೆ ಬಂದಾಗ ಎದುರಿಗಿದ್ದ ಅವರನ್ನು ಕಂಡು ಬನ್ನಿ, ಏನು ಸಮಾಚಾರ ಅಂತ ಆಶ್ಚರ್ಯ ಬೆರೆಸಿಯೇ ಕರೆದ್ರು. ವಿಶಾಲಾಕ್ಷಿ ಏನಿಲ್ಲ, ಅರುಣಳನ್ನು ಕರೀರಿ, ನಿಮ್ಮ ಮನೇಲೇ ಮಲಗಿರ್ಬೇಕಲ್ವ ಅವಳು ಅಂತ ಒಂದೇ ಉಸಿರಿಗೆ ನೋಡಿದಿದ್ರು. ಸುಂದರೇಶ್ವರು ಪಕ್ಕದಲ್ಲೇ ಮೌನವಾಗಿ ನಿಂತಿದ್ದರು. ಈಗ ಆತಂಕ ಪಡೋ ಸರ್ದಿ ಸುಲೋಚನಾ ಅವ್ರದ್ದು ಆಯಿತು. ಅರುಣಳನ್ನು ನೀವೆಲ್ಲ ಮೈಸೂರಿಗೆ ಹೊರಟಾಗಿ ನೋಡಿದ್ದು, ಆಮೇಲೆ ಅವಳನ್ನು ನಾನು ನೋಡಲಿಲ್ಲ, ಏನಾಯಿತು ಅಂದರು ಗಾಬರಿ ಬೆರೆತ ಧ್ವನಿಯಲ್ಲಿ. ಆ ಮಾತು ಮುಗಿಯೋ ಮೊದಲೇ ವಿಶಾಲಾಕ್ಷಿಯವರು ಕಣ್ಣೊರೆಸಿಕೊಳ್ಳತೊಡಗಿದರು. ವಿಠಲ ಅಮ್ಮನನ್ನು ಗದರ್ದ. ಅಮ್ಮ, ಏನು ಎಲ್ಲ ಬೀದಿಲೇ ಮಾತು, ಅವರನ್ನು ಒಳಗೆ ಕರಿ, ಮುಂದಿನದು ಆಮೇಲೆ ವಿಚಾರಿಸೋಣ ಅಂತ ತಾನೇ ಮುಂದೆ ಹೋಗಿ ಒಳಗೆ ಬನ್ನಿ ಅಂಕಲ್ ಅಂತ ಗೇಟನ್ನು ಹಿಂದೆ ತಳ್ಳಿ ಆಹ್ವಾನಿಸ್ದ.
ಯಾರ ಬಳಿಯಲ್ಲಾದರೂ ಹೋಗಿ ಹೇಳಿಕೊಳ್ಳಲೇಬೇಕಾದ ದುಃಖ ಈಗ ಅವರಿಬ್ಬರದು. ಹೊರಡಲು ಧುಮ್ಮಿಕ್ಕಿ ನಿಂತಿತ್ತು. ಹಿಂದಿನದೆಲ್ಲವನ್ನೂ ಮರೆತು ಸುಲೋಚನಾ ಕೂಡ ಆತ್ಮೀಯವಾಗಿ ಬನ್ನಿ ಒಳಗೆ ಅಂತ ಕರೆದು ಒಳಗೆ ಕೂಡಿಸಿದ್ರು. ಆ ವೇಳೆಗೆ ಶ್ರೀನಾಥ್ ಕೂಡ ತಮ್ಮ ಕೋಣೆಯಿಂದ ಹೊರಬಂದು ನಿಂತಿದ್ರು. 5 ಜನನೂ ಕೆಲವು ಕ್ಷಣಗಳು ಸುಮ್ಮನೆ ಇದ್ದರು. ಆ ಮೌನಕ್ಕೆ ವಿಶಾಲಾಕ್ಷಿ, ಸುಂದರೇಶ್ವರ್ ಇಬ್ಬರನ್ನು ಸಾಂತ್ವನ ಮಾಡೋ ಶಕ್ತಿ ಇತ್ತು ಅನಿಸಿತ್ತು. ಸದ್ದಿಲ್ಲದೆ ಹರಿತಾ ಇದ್ದ ಕಣ್ಣೀರನ್ನು ವಿಶಾಲಾಕ್ಷಿ ಒರೆಸ್ಕೊಂಡ್ರು. ಅರುಣ ಬೆಂಗಳೂರಿಗೆ ಬೆಳಿಗ್ಗೆನೇ ಬಂದಳು, ಆದರೆ ಇದುವರೆಗೆ ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗಿಲ್ಲ ಅಂತ ಜೋರಾಗಿ ಅಳತೊಡಗಿದ್ರು. ಸುಂದರೇಶ್ವರ್ ಹೆಂಡತಿ ಭುಜದ ಮೇಲೆ ಕೈ ಇಟ್ಟು ಸಾಂತ್ವನ ನೀಡ್ತಾ ಇದ್ದರು. ಈಗ ಯಾರೂ ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಶ್ರೀನಾಥ್ರವರೇ ಸುಂದರೇಶ್ವರ್ಗೆ ಸ್ವಲ್ಪ ಬಿಡಿಸಿ ಹೇಳಿ ಏನಾಯಿತು ಅಂತ. ಹೀಗೆಲ್ಲ ಅಳಬಾರ್ದು. ಅರುಣ ಚಿನ್ನದಂಥ ಹುಡುಗಿ. ದೊಡ್ಡ ಮಗಳ ಮದುವೆ ಮುಗಿದ ನೆಮ್ಮದಿಯಲ್ಲಿ ನೀವು ಹೀಗೆ ಕಂಗಾಲಾಗಬಾರ್ದು ಅಂದರು. ಆಗ ಸುಂದರೇಶ್ವರ್ ನಡೆದುದನ್ನು ನಿಧಾನವಾಗಿ ಹೇಳ್ತೊಡಗಿದ್ರು. 2 ದಿನ ಮದುವೆ ಟೆನ್ಷನ್ನು, 2 ದಿನ ತಯಾರಿಗಳಿಂದಾಗಿ ಅರುಣ ವಿಪರೀತ ದಣಿದಿದ್ಲು. ಬೀಗರ ಮನೆಯಲ್ಲಿ ಸ್ವಲ್ಪ ಆಲಸ್ಯ ತೋರಿಸಿದ್ಲು. ಬೀಗರ ಮನೆಯಲ್ಲಿ ನಡೆದ ಘಟನೆಯನ್ನು ವಿವರಿಸಿದ್ರು. ಅಲ್ಲಿ ಅವಳ ತಪ್ಪು ಇರದೇ ಇದ್ದರೂ ನಾವಿಬ್ಬರು ಅವಳನ್ನು ಎಲ್ಲರೆದುರು ಬೈದ್ವಿ. ನಿಂತವಳನ್ನು ನಿಂತಂತೆಯೇ ಬೆಂಗಳೂರಿಗೆ ಹಿಂದಿರುಗಿ ಕಳಿಸಿದ್ವಿ. ಮತ್ತು ಆ ಚಾತುರ್ಯದಿಂದ ಅವಳ ಪರ್ಸು ಮತ್ತು ಮನೆಯ ಬೀಗದ ಕೈ ನಮ್ಮ ಬಳಿಯೇ ಉಳಿದಿತ್ತು ಅಂತ ಹೇಳಿದ್ರು. ಹೊರಡುವಾಗ ಇಲ್ಲಿ ಕೆಲವು ಕೆಲಸಗಳನ್ನು ಮಾಡು ಅಂತ ಹೇಳಿ ಕಳಿಸಿದ್ವಿ. ಅವಳಕ್ಕ ಭಾವನ ಏರ್ ಟಿಕೆಟು ಕೆಲವು ಸಾಮಾನುಗಳನ್ನು ಹೊತ್ತು ಹೊರಟಿದ್ಲು. ಅವಳು ಹೊರಟಾಗ ಎಲ್ಲರ ಮನಸ್ಸು ಕೋಪದಿಂದ ತುಂಬಿದ್ದುದರಿಂದ ಅವಳ ಕೈ ಚೀಲ ಮತ್ತು ಮನೆ ಬೀಗದ ಕೈ ನಮ್ಮ ಸೂಟ್ ಕೇಸಲ್ಲೇ ಉಳ್ಕೊಳ್ತು. ಯಾರೂ ನೆನಪು ಕೂಡ ಮಾಡಿಕೊಳ್ಳಿಲ್ಲ. ಎಲ್ಲರೆದ್ರಿಗೂ ಬೈದಿದ್ದಕ್ಕೆ ಯಾರಿಗೂ ಹೇಳದೆ ತಿರುಗು ನೋಡದೆ ಅವಳು ಕಾರ್ ಹತ್ತಿ ಹೊರಟೋಗಿದ್ಲು. ಹಣ ಮತ್ತು ಮನೆ ಬೀಗದ ಕೈ ಅಪ್ಪ ಅಮ್ಮನ ಬಳಿಯಲ್ಲೇ ಇದೆ ಅಂತ ಕೂಡ ಅವಳಿಗೆ ನೆನಪಾಗಲಿಲ್ಲ. ನಾವು ಹಿಂದಿರುಗುವಾಗ ಸೂಟ್ ಕೇಸ್ ತೆಗೆದಾಗಲೇ ನಮಗೆ ಅವಳ ಬಳಿ ಮನೆ ಬೀಗದ ಕೈ ಇಲ್ಲ ಅಂತ ಗೊತ್ತಾಗಿತ್ತು. ಮನೆ ತಲುಪಿದಾಗ ಬೀಗ ಹಾಕಿದ ಮನೆ ಹಾಗೆಯೇ ಇದೆ. ಅರುಣ ಇದುವರೆಗೆ ಮನೆಗೆ ಬಂದಿಲ್ಲ. ಅವಳು ಹೇಳಿದ ಕೆಲಸಗಳ ಕಡೆಗೆಲ್ಲ ಫೋನ್ ಮಾಡಿ ವಿಚಾರಿಸಿದ್ವಿ. ಹೇಳಿದ ಕೆಲಸಗಳೆಲ್ಲ ಮುಗಿಸಿದಾಳೆ. ಕಾರಿನ ಬಾಡಿಗೆನ ಬೆಳಿಗ್ಗೆ ಅಪ್ಪ ಸೆಟ್ಲ್ ಮಾಡ್ತಾರೆ ಅಂತ ತಿಳಿಸಿದಾಳಂತೆ. ಕಾರಲ್ಲಿದ್ದ ಸಾಮಾನುಗಳನ್ನು ವಾಚ್ಮನ್ ರೂಮ್ನಲ್ಲಿ ಹಾಕಿ ಬೀಗ ಹಾಕಿದ್ದಾಳೆ. ವಾಚ್ಮನ್ನು ಅರುಣಳನ್ನು ಆಗ ನೋಡಿದ್ದು. ಆಮೇಲೆ ಅವಳು ಎಲ್ಲಿ ಹೋದ್ಲು ಅಂತ ಅವನಿಗೆ ಗೊತ್ತಿಲ್ಲ. ಆಗ ಸುಮಾರು 5 ಗಂಟೆ ಇರಬಹುದು ಅಂತಾನೆ. ಅವರು ಬಹಳ ಸುಸ್ತಾಗಿದ್ದರು ಅಂತಾನೆ ವಾಚ್ಮನ್. ನಾವು ಮನೆಗೆ ಬಂದ ಮೇಲೆ ಕೆಲವು ಕಡೆಗಳಲ್ಲಿ ವಿಚಾರಿಸಿದ್ವಿ. ಅವಳು ಎಲ್ಲೂ ಇಲ್ಲ. ಈಗ 11 ಗಂಟೆ ಆಗ್ತಾಯಿದೆ. ಇನ್ನೆಲ್ಲಿ ಹುಡುಕೋದು ಅಂತ ತಿಳಿಯಲಿಲ್ಲ. ನಿಮ್ಮ ಮನೇಲಿ ಇರಬಹುದು ಅನ್ನೋ ಆಸೆಯಿಂದ ಬಂದ್ವಿ. ಕಷ್ಟದಲ್ಲಿ ನೆಂಟರಿಗಿಂತ ಸ್ನೇಹಿತರೇ ನೆನಪಾಗೋದು. ಆದರೆ ಅವಳು ಇಲ್ಲೂ ಇಲ್ಲ, ಎಲ್ಲಿ ಹೋದ್ಲೋ ಅಂತ ನಿಟ್ಟುಸಿರು ಬಿಟ್ರು. ತಕ್ಷಣ ಸುಲೋಚನಾ, ಗಾಬರಿ ಆಗಬೇಡಿ, ಅವಳು ನಿಮ್ಮ ನೆಂಟರು ಇಲ್ಲವೇ ಅವಳು ಯಾರಾದರೂ ಗೆಳತಿಯರ ಮನೆಯಲ್ಲಿ ಇದ್ದಾಳು. ನನ್ನ ಮಗ ನಮ್ಮ ಮನೆಯವರು ಬರ್ತಾರೆ, ಇನ್ನೂ ಕೆಲವು ಕಡೆ ನೋಡಿ ಅಂದರು. ಶ್ರೀನಾಥ್ ನೋಡಿದ್ರು. ನೀವು ಅವಳ ಗೆಳತಿಯರು ಇಲ್ಲವೇ, ನಿಮ್ಮ ನೆಂಟರ ಫೋನ್ ನಂಬರ್ ಕೊಡಿ, ನಾನೊಂದಿಷ್ಟು ಕಡೆ ಫೋನ್ ಮಾಡಿ ವಿಚಾರಿಸ್ತೀನಿ ಅಂದರು. ಅದಕ್ಕೆ ಸುಂದರೇಶ್ವರ್ ನೋಡಿದ್ರು. ಅವಳಿಗೆ ಈ ಊರಲ್ಲಿ ಹೆಚ್ಚು ಗೆಳತಿಯರಿಲ್ಲ. ಇನ್ನು ನೆಂಟರು ನಮ್ಮನ್ನು ಹಚ್ಕೊಂಡವರು ಬಹಳ ಕಡಿಮೆ. ಅನೇಕರು ಅವಳಿಗೆ ಪರಿಚಯವೇ ಇಲ್ಲ. ಇನ್ನು ಗೊತ್ತಿರುವ ಕೆಲವರಲ್ಲಿ ಕೇಳಿ ನೋಡಿದ್ವಿ. ಒಬ್ಬರು ಅದ್ಯಾರೋ ಜೊತೆಗೆ ದರ್ಶಿನಿ ಎದುರಲ್ಲಿ ನಿಂತಿದ್ಲು, ಮನೆಗೆ ಬರಲಿಲ್ವಾ, ಎಲ್ಲಿ ಹೋದ್ಲು, ಏನಾಯಿತು ಅಂತ ನಾನಾ ಪ್ರಶ್ನೆ ಹಾಕಿದ್ದಾರೆ. ಎಲ್ಲವಕ್ಕೆ ನಾನು ಉತ್ತರಿಸಲಾರದೆ ಫೋನ್ ಕಟ್ ಮಾಡಿದೆ. ಇನ್ನು ಇಡೀ ಅಪಾರ್ಟ್ಮೆಂಟಲ್ಲಿ ಎಲ್ರಿಗೂ ತಿಳಿಯೋ ಮೊದಲು ಅಲ್ಲಿಂದ ನಾವಿಬ್ಬರು ಹೊರಬಂದಿದ್ದೀವಿ ಅಂದರು ಸುಂದರೇಶ್ವರ್. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.